ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕೆ ಇ ಕಡೆಯಿಂದ ಕರ್ನಾಟಕ ನೀಟ್ ರಿಲೇಟೆಡು ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದಿನ್ನೂ ಕೆ ವೆಬ್ಸೈಟಲ್ಲಿ ಕೊಟ್ಟಿಲ್ಲ, ಆದರೆ ಆಲ್ರೆಡಿ ಅವ್ರ ಟ್ವಿಟರ್ ಹ್ಯಾಂಡಲಲ್ಲಿ ಕೊಟ್ಟಿದ್ದಾರೆ. ಇದೇನೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕ್ಯಾಂಡಿಡೇಟು ಆಲ್ರೆಡಿ ಯಾರು ನ್ಯೂ ರಿಜಿಸ್ಟ್ರೇಷನ್ ಮಾಡಿದಾರಲ್ಲ ಅವರು ನಿಮ್ಮದು ಕ್ಲಾಸ್ ಎ ಅಥವಾ ವೈ ಇದ್ದು ನೀವೇನಾದರೂ NRI ವಾರ್ಡು ಅಥವಾ ಅಂಡರ್ ಕ್ಯಾಟಗರಿ 2 ಟು ಕ್ಯಾಟಗರಿ 8 ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ ಏನೋ ಕ್ಲೇಮ್ ಮಾಡಿದರೆ ನೀವು ವೆರಿಫಿಕೇಷನ್ನು ಅಟೆಂಡ್ ಆಗಬೇಕಾಗುತ್ತೆ 12 ಮತ್ತು 13ಗೆ ಡೈರೆಕ್ಟಾಗಿ ಕೆ ಆಫೀಸ್ಗೆ. ಅದರ್ವೈಸ್ ನಾರ್ಮಲ್ ಯಾರು ಇದನ್ನ ಕ್ಲೇಮ್ ಮಾಡೋದು ಇಲ್ದವರು ಏನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ನೀವು ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು. ಕೆ ವೆಬ್ಸೈಟಲ್ಲಿ ಲಿಂಕ್ ಕೊಡ್ತಾರೆ, ವೇಟ್ ಮಾಡಿ, ಲಿಂಕ್ ಕೊಟ್ಟ ತಕ್ಷಣ ನೀವು ಡೌನ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಈ ನ್ಯೂಲಿ ರಿಜಿಸ್ಟರ್ ಯಾರೇ ನೀಟ್ 2020 ಮಾಡಿದರೆ BCದಿಂದ ಅಪ್ ಟು O ತನಕ ಅಥವಾ ನಿಮ್ಮದು NRI OCI PIO ಮತ್ತು ನ್ಯಾಷನಲ್ ಫಾರಿನ್ ನ್ಯಾಷನಲ್ಸ್ ಏನಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಯಾವಾಗ ಅಂದರೆ 12 ಮತ್ತು 13ಗೆ. ಸೊ ಆಪ್ಷನ್ ಎಂಟ್ರಿ ವಿಲ್ ಬಿ ಲೇಟ್. ಸೊ ನೀವು ವರಿ ಮಾಡ್ಕೋಬೇಡಿ, ಆಪ್ಷನ್ ಎಂಟ್ರಿ ವಿಲ್ ಲೇಟ್ ಓನ್ಲಿ. ಯಾಕಂದರೆ ಇನ್ನೂ ಇದೆಲ್ಲ ಮುಗಿಬೇಕಾದ್ರೆ ಟೈಮ್ ತೊಗೊಳುತ್ತೆ. ಓಕೆ, ಡಾಕ್ಯುಮೆಂಟ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ ನಿಮಗೆ, ಇದು ಗೊತ್ತಿರುತ್ತೆ. ನೆಕ್ಸ್ಟ್ ಏನಂದರೆ ಹೊಸದಾಗಿ ನಿಮ್ಮದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ ಕೇಸು ನಿಮ್ಮದು ಕ್ಲಾಸ್ ಎ ಅಥವಾ ವೈ ಇದ್ದರೆ ಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ ಮಾಡ್ಕೋಬೋದು. ಓಕೆ, ಡೈರೆಕ್ಟಾಗಿ 12 ಮತ್ತು 13ಗೆ ಇನ್ ಕೇಸು ವೈ ಅಭ್ಯರ್ಥಿಗಳು ಅದು ಕ್ಲೇಮ್ ಮಾಡೋದ್ರೆ ಮಾತ್ರ. ಏನಂದರೆ ಫಾರ್ ಎಕ್ಸಾಂಪಲ್ ಇದು ಕ್ಲೇಮ್ ಮಾಡಿದ್ರೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಇದು ಸೇಮ್ ಇದು ಅದನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಈಗೇನು ಮಾಡಬೇಕಂದ್ರೆ ಯಾರು ಕ್ಲಾಸ್ ಎ ಅಥವಾ ವೈ ಕ್ಲೇಮ್ ಮಾಡಿದರೆ ನೀವು ಇನ್ ಕೇಸ್ ಇದು ಸೆಂಟ್ ಜಾನ್ ಅಥವಾ NRI ವಾರ್ಡು ಕ್ಲೇಮ್ ಮಾಡ್ತಂದ್ರೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪ್ಲೈ ಮಾಡಿಸ್ಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಆಗುತ್ತೆ. ನೀವು ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ ಮಾಡ್ಕೋಬೇಕಾಗುತ್ತೆ. ಲಿಂಕು ಇನ್ 2 ಡೇಸಲ್ಲಿ ಬಿಡೋ ಚಾನ್ಸ್ ಇದೆ. ಬಿಟ್ಟ ತಕ್ಷಣ ಡೌನ್ ಮಾಡ್ಕೊಂಡು ಕೊಟ್ಟರೆ ನೀವು ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್. ಓಕೆ, ಸೊ ಆಪ್ಷನ್ ಎಂಟ್ರಿ ಮೋಸ್ಟ್ ಪ್ರಾಬಬ್ಲಿ ಆಫ್ಟರ್ 13th ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ಬಟ್ ಆಲ್ರೆಡಿ ಇವಾಗ KCT ಬರ್ದವ್ರಂತ ತಲೆ ಕೆಡಿಸ್ಕೊಬೇಡಿ. ನೀವು ಆಲ್ರೆಡಿ ಡಾಕ್ಯುಮೆಂಟ್ ಸ್ಲಿಪ್ ಡೌನ್ ಮಾಡ್ಕೊಡಿದ್ರೆ ಜಸ್ಟ್ ನೀವು ವೇಟ್ ಫಾರ್ ದಿ ಆಪ್ಷನ್ ಎಂಟ್ರಿ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಆಮೇಲೆ ಇನ್ನೊಂದು ಏನು ಅಪ್ಡೇಟ್ ಅಂದರೆ ಯಾರು 7-8ಗೆ 7-9ಗೆ ಏನೋ ಕೊಟ್ಟಿದ್ದಾರೆ 7 to 9 ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ಅವ್ರು ಯಾರು ಮಾಡಿಲ್ಲ ಇವಾಗ ಕೂಡ ಆಪ್ಷನ್ ಇದೆ. 12 ಅಥವಾ 13ಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಬೋದು. ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.